ಆಹಾ, ಒಂದು ವಿಷಲ್ಲು ಆಯಿತು. ಒಂದು ಸ್ವಲ್ಪ ಸ್ಟೀಮ್ ಇದೆ, ಅದನ್ನು ಈ ರೀತಿ ಅಮ್ಮ ಓಪನ್ ಮಾಡಿ. ಆಹಾ, ವಾವ್. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾವು ಮಾಡ್ತಿರೋವಂಥದ್ದು ಪಡವಲಕಾಯಿ ಇದು ಮಸಾಲೆ ಸಾರು. ಓಕೆನಾ. ಈಗ ಅಮ್ಮ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಈರುಳ್ಳಿ, 3 ಈರುಳ್ಳಿ ಹಾಗೆ 3 ಟೊಮೆಟೊನ ರುಬ್ಬಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ತೆಂಗಿನಕಾಯಿನ ಇದು ಸಪ್ರೇಟ್ ಜಾರ್ನಲ್ಲಿ ಫುಲ್ ಪೇಸ್ಟ್ ಮಾಡ್ಕೊಂಬಿಡೋದು. ಪಡವಲಕಾಯಿನ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಹಾಗೆ ಮೇಲ್ಗಡೆ ಇರೋ ಅಂಥ ಇದು ಸಿಪ್ಪೆ ಥರ ಇರ್ತಲ್ಲ, ವೈಟ್ ಇರ್ತಲ್ಲ, ಜಸ್ಟ್ ಒಂದು ಸ್ವಲ್ಪ ಹಾಗೆ ಜೀವ್ಕೊಂಡ್ರೆ ನಿಮಗೆ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಚಿಕ್ಕದಾಗೆ ಕಟ್ ಮಾಡ್ಕೊಂಬಿಡೋಣ. ಓಕೆನಾ. ಪಡವಲಕಾಯಿನ ನೋಡ್ಬೋದು, ಪಡವಲಕಾಯಿನೆಲ್ಲ ಕಟ್ ಮಾಡಿ ಆಗಿದೆ ನೋಡಿ. ಸಿಪ್ಪೆ ತೆಗೆಯೋದಂದರೆ ಮೇಲೆ ಇರೋ ಸಿಪ್ಪೆ ಅಲ್ಲ, ಈ ಥರ ಬೂದಿ ಇರುತ್ತೆ ನೋಡಿ. ಬೂದಿನ ಇದು ಕತ್ತಿನಲ್ಲಿ ಸ್ಕ್ರಾಚಸ್ ಮಾಡಿದ್ರೆ ಬೂದಿ ಎಲ್ಲ ಬಂದುಬಿಡುತ್ತೆ ನೋಡಿ. ಈ ಥರ ಸ್ಕ್ರಾಚ್ ಮಾಡಬೇಕು ಪೂರ್ತಿ. ಇದು ಕಾಯಿಗೆ ನೀವು ಮಾಡಬೇಕು ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ಮೇಲೆ ಮಾಡಬಾರ್ದು. ಮೊದಲೇ ಬೂದಿ ಎಲ್ಲ ತೆಗೆದು ಆನಂತರ ಒಳಗಡೆ ಇರೋ ಅಂಥ ಬೀಜನೆಲ್ಲ ತೆಗೆದ್ರೆ ಈ ರೀತಿ ಚಿಕ್ಕದಾಗೆ ಆರಾಮ್ಸೆ ಕಟ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಬಿಡೋಣ. ಓಕೆನಾ. ಹಾಗೆ ಈಗ ಕಡಲೆಬೇಳೆ ಎತ್ತಿಟ್ಕೊಂಡಿದ್ದಾರೆ ಅಮ್ಮ ನೋಡಿ. ಈ ಸಾರಿಗೆ ಕಡಲೆಬೇಳೆ ಹಾಕಿ ಮಾಡ್ತಿದ್ದಾರೆ, ಗಟ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ. ಚಪಾತಿ, ದೋಸೆಗೆ ಹಾಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಕಡಲೆಬೇಳೆ ಒಂದು 10 ನಿಮಿಷ ನೆನೆ ಹಾಕ್ಬಿಡಿ ಸಾಕು. ಓಕೆನಾ. ಈಗ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಈಗ ಸ್ಟವ್ನ ಹಚ್ತಿದ್ದಾರಮ್ಮ. ಕುಕ್ಕರ್ ಇಟ್ಟಾಯಿತು ನೋಡಿ. ಈಗ ಎಣ್ಣೆ ಹಾಕ್ಕೊಂಬಿಡೋಣ. ಕುಕ್ಕರ್ ಕಾಯ್ತಾ ಇದ್ದಂಗೆ ಎಣ್ಣೆ ಹಾಕ್ತಿದ್ದಾರಮ್ಮ. ಹಾಗೆ ಮಸಾಲೆ ಐಟಮ್ಸ್ನಲ್ಲಿ ಚಕ್ಕೆ, ಲವಂಗ ಅಷ್ಟೇ ಸಾಕು, ತುಂಬ ಚೆನ್ನಾಗಾಗುತ್ತೆ. ಒಂದು 4 ಲವಂಗ, 1 2 ಚಕ್ಕೆ ಹಾಕ್ಕೊಳ್ಳಿ ನೋಡಿ. ಅಮ್ಮ ಹಾಕ್ತಿದ್ದಾರೆ. 1 2 ಲವಂಗ, 2 ಪೀಸ್ ಚಕ್ಕೆ. ಕರೆಕ್ಟಾಗಿ 4 ಲವಂಗ ಬಿದ್ದಿದೆ. ಚಿಕ್ಕ ಪೀಸು 4 ಚಕ್ಕೆ ಬಿದ್ದಿದೆ. ದೊಡ್ಡದಾದರೆ 1 2 ಸಾಕು. ಓಕೆನಾ. ಹಾಗೆ ಒಗ್ಗರಣೆಗೆ ಅಮ್ಮ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ ನೋಡಿ. 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಒಗ್ಗರಣೆಗೆ ಅಮ್ಮ ಈಗ ಈರುಳ್ಳಿ, ಕೊತ್ತಂಬರಿ 2 ಹಾಕ್ತಿದ್ದಾರೆ. ಹುರ್ಕೊಂಬಿಡೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪೂರ್ತಿ ಸ್ಪೂನು. ಈ ರೀತಿ ಈರುಳ್ಳಿ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ತಿದ್ದಾರಮ್ಮ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಕಡಲೆಬೇಳೆ ನೀರನ್ನ ತೆಗೆದುಬಿಡೋಣ. ಈಗ ಕಡಲೆಬೇಳೆನೂ ಹಾಕ್ಕೊಳ್ತಿದ್ದಾರೆ ನೋಡಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕಡಲೆಬೇಳೆ ನೆನೆಸಿದ್ದಿದ್ದು, ತುಂಬಾ ಬೇಡ, ಸ್ವಲ್ಪ ಅಲ್ಲಲ್ಲಿ ಸಿಕ್ಕಿದ್ರೆ ಆಯ್ತು ಅಷ್ಟೆ ನೋಡಿ. ಈಗ ಪಡವಲಕಾಯಿ ಎಲ್ಲ ಹಾಕ್ಕೊಳ್ತಿದ್ದಾರೆ. ಈಗ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಖಾರದ ಪುಡಿ ಹಾಕ್ತಿದ್ದಾರೆ ನೋಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ. ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡ್ರಮ್ಮ. ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಿದ್ದಾರಮ್ಮ ಸ್ವಲ್ಪ.
ಓಕೆ, ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಹಾಗೆ ಈಗ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ, ಈರುಳ್ಳಿ ಟೊಮೆಟೊ ಅಷ್ಟೇ, ಓಕೆನಾ? ಅದನ್ನು ಹಾಕ್ಕೊತಿದ್ದಾರೆ. ಹಾಗೆ ಈಗ ತೆಂಗಿನಕಾಯಿ ಸಪ್ರೇಟಾಗಿ ರುಬ್ಬಿದ್ವಿ. ನೀವು ಬೇಕಿದ್ರೆ ಒಟ್ಟಿಗೆ 3 ಹಾಕಿ ರುಬ್ಕೋಬೋದು. ಅಥವಾ ತೆಂಗಿನಕಾಯಿ ಜಾಸ್ತಿ ನುಣ್ಣಗೆ ಆಗಬೇಕು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಈ ರೀತಿ ಮಾಡ್ಕೊಂಡಿದ್ವಿ. ಸಪ್ರೇಟಾಗಿ ತೆಂಗಿನಕಾಯಿ ಸಪ್ರೇಟು, ಹಾಗೆ ಟೊಮೆಟೊ ಈರುಳ್ಳಿ ಸಪ್ರೇಟಾಗಿ ರುಬ್ಬಿದ್ವಿ. ಇದು ಪೂರ್ತಿ ಹಸಿ ಇದು ಏನು ತೆಂಗಿನಕಾಯಿ ಆದರೆ ಬೇಗ ನುಣ್ಣಗಾಗ್ಬಿಡುತ್ತೆ. ನಮ್ದೊಂದು ಸ್ವಲ್ಪ ಒಣಗೋಗಿತ್ತು ತೆಂಗಿನಕಾಯಿ, ಹಾಗಾಗಿ ನಾವು ಸಪ್ರೇಟ್ ಜಾರಲ್ಲಿ ಹಾಕಿ ನುಣ್ಣಗೆ ಮಾಡ್ಕೊಂಬಿಟ್ವಿ. ಈಗ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊತಿದ್ದಾರೆ ಅಮ್ಮ. ನೀರು ತುಂಬ ತೆಳುವಾದರೆ ಈ ಸಾರು ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಹೇಗೆ ಮಿಕ್ಸ್ ಆಗ್ತಿದೆ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ತುಂಬ ಗಟ್ಟಿಯಾಗಿದೆ. ಅನ್ನಕ್ಕೆ ಕಲಿಸ್ಕೊಳೋ ರೀತಿ ಮಾಡ್ಕೊಳ್ಳಿ ಆಯಿತಾ? ಚಪಾತಿ ಅನ್ನಕ್ಕೆಲ್ಲ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈಗ ಕುಕ್ಕರ್ ಮುಚ್ಚಿ ಈಗ ಲಾಸ್ಟಿಗೆ ಅಮ್ಮ ಕರಿಬೇವು ಸೊಪ್ಪನ್ನ ಹಾಕ್ತಿದ್ದಾರೆ. ಒಗ್ಗರಣೆಗೆ ಹಾಕಲಿಲ್ಲ, ಈ ಥರ ಲಾಸ್ಟಿಗೆ ಹಾಕಿದಾಗ ಕುದೀತಾ ಅದ್ರದ್ದು ಫ್ಲೇವರ್ ಬಿಡುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲಾಸ್ಟಿಗೆ ಹಾಕಿದ್ರು ಕರಿಬೇವು ಸೊಪ್ಪು. ಈಗ ಕುಕ್ಕರ್ ಮುಚ್ಚುತ್ತಿದ್ದಾರೆ. ಈಗ ಕುಕ್ಕರ್ ಮುಚ್ಚಿಟ್ರು. ಒಂದು ವಿಷಲ್ ಬಿಟ್ಬಿಡೋಣ, ತುಂಬ ವಿಷಲ್ ಬಿಡೋಕ್ಕೆ ಹೋಗ್ಬಿಡಿ. ಪಡವಲಕಾಯಿ ಏನು ಬೇಗ ಬೆಂದೋಗುತ್ತೆ. ಹಾಗೆ ನಾವು ಕಡಲೆಬೇಳೆ ನೆನೆಸಿದ್ವಲ್ಲ, ಹಾಗಾಗಿ ನೆನೆಸಿರೋದ್ರಿಂದ ಅದನ್ನು ಬೇಗ ಬೆಂದೋಗುತ್ತೆ, ಓಕೆನಾ? ಈ ಸ್ನ್ಯಾಕ್ಸ್ಗೆ ಈಗ ತಾನಿಯಾಗೆ ಗ್ರೇಪ್ಸು ಹಾಗೆ ಸೌತೆಕಾಯಿನ ಕೊಟ್ಟು ಕಳಿಸ್ತಿದ್ದೀವಿ. ಒಂದು ವಿಷಲ್ಲು ಆಯಿತು. ಒಂದು ಸ್ವಲ್ಪ ಸ್ಟೀಮ್ ಇದೆ, ಅದನ್ನು ಈ ರೀತಿ ಅಮ್ಮ ಓಪನ್ ಮಾಡ್ತಿದ್ದಾರೆ ನೋಡಿ. ಸ್ಟೀಮ್ ಎಲ್ಲ ಹೋಗಿದೆ. ಈಗ ಕುಕ್ಕರ್ ಓಪನ್ ಮಾಡ್ತಿದ್ದಾರಮ್ಮ. ಘಮ ಸಕ್ಕತ್ತಾಗಿದೆ. ಆ ಸ್ಟೀಮ್ ಓಪನ್ ಆಗುವಾಗಲೇ, ಸ್ಟೀಮ್ ಎಲ್ಲ ಹೊರಗಡೆ ಹೋಗುವಾಗ, ಆಹಾ ವಾವ್, ಸೂಪರ್ ನೋಡಿ. ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಅನ್ನಕ್ಕೆ ಆರಾಮ್ಸೆ ಕಲ್ಸ್ಕೊಂಡು ತಿನ್ಬೋದು. ಈಗ ಬಾಕ್ಸಿಗೆ ಹಾಕ್ಕೊತಾ ಇದ್ದಾರೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ. ಹಾರಕ್ಕೆ ಇಟ್ಬಿಟ್ರು. ಇದು ತಾನಿಯಾಗೆ ಲಂಚ್ ಬಾಕ್ಸ್ಗೆ ನೋಡ್ಬೋದು. ಬಾಕ್ಸ್ ಹಾರಕ್ಕೆ ಇಟ್ಟಿದ್ದಾರೆ. ಸಾರು ಒಂದು ಸ್ವಲ್ಪ ಆರಿದ್ಮೇಲೆ ಮುಚ್ಚಳ ಹಾಕಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹೋಗುತ್ತೆ. ಇದು ಒಂದು ಓಕೆ, ನೋಡಿದ್ರಲ್ಲ, ಸೂಪರ್ ಆಗಿರೋ ಅಂತ ಪಡವಲಕಾಯಿ ಸಾರು ಸೂಪರಾಗಿ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ಸೂಪರ್ ಆಗಿರೋ ಬೆಳಗಿನ ಬ್ರೇಕ್ಫಾಸ್ಟು. ಹಾಗೆ ಶುಭ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿದ್ಲ, ತಂದು ಕೊಟ್ಲು ಅದು. ಹಾಗೆ ಒಂದು ಸ್ವಲ್ಪ ಅನ್ನ, ಹಾಗೆ ನಾವು ಮಾಡಿರುವಂಥ ಸಾರು ನೋಡಿ, ಸಕ್ಕತ್ತಾಗಿದೆ ಮಾತ್ರ.